ಸಂಬಂಧಿಕರ ಆಸ್ತಿ ಕಲಹದ ವಿಚಾರದಲ್ಲಿ ಅನೈತಿಕ ಸಂಬಂಧದ ಕತೆ ಕಟ್ಟಿ ಸ್ವಾಮೀಜಿಗೆ ಹಲ್ಲೆ ನಡೆಸಿದವರ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿದ ಶ್ರೀಮಠದ ಸ್ವಾಮೀಜಿ ಹಾಗೂ ಸಂಬಂಧಿಕರು. ಮೊಳಕಾಲ್ಮೂರು ತಾಲೂಕಿನ ತಮ್ಮಿನಹಳ್ಳಿಯ ವೆಂಕಟೇಶ ತಾತ ಸ್ವಾಮೀಜಿ ಅವರಿಗೆ ಸಂಬಂಧಿಸಿದ ವಿಚಾರವಾಗಿ ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ನಡೆದಿರುವ ಗಲಾಟೆ ಎನ್ನುತ್ತಿರುವ ವಿಚಾರ ಭಾರೀ ಸದ್ದುವಾಗಿದೆ. ಅನೈತಿಕ ಸಂಬಂಧದ ಹಿನ್ನೆಲೆ ನಡೆದಿರುವಂತಹ ಗಲಾಟೆ ಎನ್ನುತ್ತಿರುವ ವಿಚಾರವು ಭಾರೀ ಸುದ್ದಿಯಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಠದ ಸ್ವಾಮಿ ಹಾಗೂ ಅವರ ಭಕ್ತಾದಿಗಳು ಸೇರಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮೀಜಿ ಅವರು ಮಾತನಾಡಿ, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಇತರ ಸುದ್ದಿ ಮಾಧ್ಯಮಗಳಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆ ಅಪವಾದ ಹೊರಿಸಿ ಹರಿಬಿಟ್ಟಿರುವ ವಿಡಿಯೋ ತುಣುಕುಗಳು ಸತ್ಯಕ್ಕೆ ದೂರವಾದ ಸುದ್ದಿಯಾಗಿದೆ. ನಮ್ಮ ಸಂಬಂಧಿಕರು ನಮ್ಮ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದ ಗಲಾಟೆಯಾಗಿದ್ದು ಅದನ್ನು ಉದ್ದೇಶಪೂರ್ವಕವಾಗಿ ಅನೈತಿಕ ಸಂಬಂಧದ ಗಲಾಟೆ ಅಂತ ತಿರುಚಲಾಗಿದೆ. ನಾನು ಈ ಮಠದ ಅಧಿಕಾರ ವಹಿಸಿದ ದಿನದಿಂದಲೂ ಇಲ್ಲಿಯ ತನಕ ಸಾವಿರಾರು ಸಹೋದರಿಯರಿಗೆ ಹುಡಿ ಹಕ್ಕಿ, ಬಾಗಿನ ಹಾಗೂ ಇತರೆ ಹಲವಾರು ಮುತ್ತೈದೆ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. ನೂರಾರು ವಿದ್ಯಾರ್ಥಿಗಳಿಗೆ ಪೆನ್ನು ಪುಸ್ತಕ ವಿತರಿಸಿದ್ದೀನಿ. ನೂರಾರು ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದೀನಿ. ಶ್ರೀಮಠಕ್ಕೆ ಬರುವ ಪ್ರತಿ ಭಕ್ತಾದಿಗಳು ನನ್ನ ಸಹೋದರಿಯರು, ನನ್ನ ಮಕ್ಕಳು ಅಂತ ಭಾವಿಸಿದ್ದೀನಿ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಪಡೆದಿದ್ದೀನಿ. ನನ್ನ ಹೇಳಿಕೆಯನ್ನ ಸಹಿಸದ ಕೆಲವು ನನ್ನ ವಿರೋಧಿಗಳು ನನ್ನ ಬಗ್ಗೆ ಇಲ್ಲಸಲ್ಲದ ಕಥೆಗಳನ್ನ ಸೃಷ್ಟಿಸಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನ ನಾನು ಹಾಗೂ ಶ್ರೀಮಠದ ಭಕ್ತಾದಿಗಳು ಎಂದೂ ಕೂಡ ಸಹಿಸುವುದಿಲ್ಲ. ನನ್ನ ಭಕ್ತಾದಿಗಳ ಸಮ್ಮುಖದಲ್ಲಿ ಸದ್ಯದಲ್ಲಿ ಒಂದು ಸಭೆ ಮಾಡಿ ತೀರ್ಮಾನ ತೆಗೆದುಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡಿರುವವರ ಬಗ್ಗೆ ಕಾನೂನಾತ್ಮಕವಾಗಿ ಮಾನನಷ್ಟೇ ಮೊಕದ್ದಮೆ ಹೂಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಮುಂದಿನ ನನ್ನ ನಡೆಯನ್ನ ಆದಷ್ಟು ಶೀಘ್ರದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಪ್ರಸ್ತಾಪಿಸ್ತೀನಿ ಅಂತ ಹೇಳಿದ್ದಾರೆ. ಈ ಘಟನೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತಾದಿಗಳು, ಸಾರ್ವಜನಿಕರು ಹಾಗೂ ವೆಂಕಟೇಶ ತಾತನವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಅವ್ರಿಗೆ ದುಡ್ಡು ಫ್ರೆಜರ್ ಇದೆ. ಅವರು ಆಸ್ತಿ ಮಾಡ್ಬೇಕಂತ ಅವರು ಇದ್ದಾರೆ. ಆದ್ರೆ ನಮ್ದು ಆಸ್ತಿ ಎಲ್ಲ ಒಂದೇ ಸರಿ ಆಗ್ಬಿಡ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಈ ಮನೆ ಮಾಡ್ಕೊಡ್ಬೇಕು, ಮನೆ ಮಾಡ್ಕೊಟ್ರೆ ನಾನು ಹೊಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ತೋಟ ಒಂದು 3 ಎಕರೆ ಒಂದು ತೋಟ ಇದೆ, ಅದು ನಮ್ಮ ಅಮ್ಮನ ಹೆಸರಲ್ಲಿದೆ. ಅದು ಕೂಡ ಎಲ್ಲ ಒಂದೇ ಸರಿ ಆಗ್ಬಿಡ್ಲಿ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಈ ವಿಚಾರನ ಕಿಡಿಗೇಡಿಗಳು 1ಕ್ಕೆ 10 ಜೋಡಿಸಿ ಇದು 1ನೇ ತಾರೀಕು ಜರುಗಿರೋ ವಿಚಾರ ಇದೆ. 1ನೇ ತಾರೀಕು ಜರುಗಿರೋ ವಿಚಾರ. ಆಗಸ್ಟ್ 15 ಆದ್ರೂ ನಾವು ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಟ್ಕೊಂಡಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಫ್ಯಾಮಿಲಿ ಇದಲ್ಲ, ಫ್ಯಾಮಿಲಿ. ಈಗ ಅವ್ರು ನಾಳೆ ಅವರು ದೊಡ್ಡವರಿದ್ರೆ ನಮ್ಮನೇನು ಸುಮ್ತೇನು ಏನು ಕಡಿಮೆ ಆಗಲ್ಲ. ಸುಮ್ಮನೆ ಇಲ್ಲದ್ದು ಸಲ್ಲದ್ದು ಅಕ್ರಮ ಸಂಬಂಧ, ಆ ಸಂಬಂಧ, ಈ ಸಂಬಂಧ ಅಂತಂದು ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರಾದ್ರೂ ಪ್ರೂವ್ ಮಾಡಿದ್ರೆ ನಾವು ಅದಕ್ಕೆ ಫೇಸ್ ಮಾಡಕ್ಕೆ ರೆಡಿ ಇದೀವಿ. ಅದೇ ಈಗ ಸ್ವಾಮಿಗಳ ಬಗ್ಗೆ ವಿಡಿಯೋ ಹಿಂಗೆ ಬಂದೈತಲ್ಲ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಈ ವಿಡಿಯೋ ಬಗ್ಗೆ ನಾವು ಸ್ವಾಮಿಯವರು, ತಾತನವರು SC ST ಕೀಳು ಮೇಲೆ ಎಂಬ ಜಾತಿ ಭೇದ ಭಾವನೆ ಇಲ್ಲ. ಆದ್ರೂ ತಾತನ ಬಗ್ಗೆ ಕೆಟ್ಟ ಪ್ರಚಾರ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಯಾರ ಕಿಡಿಗೇಡಿಗಳು ಮಾಡಿರುವಂಥ ವಿಚಾರ ಇದೆ. ಇದು ಅಕ್ರಮ ಸಂಬಂಧ ಅಂತೇಳಿ ಕೆಲವು ಚಾನಲ್ಗಳಲ್ಲೆಲ್ಲ ನ್ಯೂಸ್ ಆಗಿದೆ. ಈಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಅದು ಭಾಳ ಸುಳ್ಳು. ಅದು ಅಕ್ರಮ ಸಂಬಂಧ ಅಲ್ಲ. ಅವರು ಫ್ಯಾಮಿಲಿ ಮ್ಯಾಟ್ರ್. ಅವ್ರ ಅಣ್ಣ ತಮ್ಮ ಏನೋ ಆಸ್ತಿ ವಿಚಾರದಲ್ಲಿ ಏನು ಜಗಳ ಆಡ್ಕೊಂಡಿರ್ಬೋದು ಅಷ್ಟು ಮಾತ್ರ ಬಿಟ್ಟು, ಯಾವುದು ಇಂಥ ಸಾವಿರಾರು ಜನಗಳಿಗೆ ಉಡಕ್ಕೆ ಹಾಕಂತ ಕಾರ್ಯಕ್ರಮ ಮಾಡೋರು, ಅಕ್ಕ ತಂಗಿಯವರಂತ ಭಾವಿಸ್ಕೊಂಡ್ರಂಥ ತಾತನವರು ಹೆಣ್ಣು ಮಕ್ಕಳಿಗೆ ಯಾಕೆ ಕೆಟ್ಟದು ಬಯಸ್ತಾರೆ ಅಂತ ನನ್ನ ಉದ್ದೇಶ. ಅವರು ಅಂಥ ಕೆಲಸ ಮಾಡೋರೇ ಅಲ್ಲ. ಕಾರ್ಯಕ್ರಮಗಳು ತಾತನವರು ಇಂಥೆಲ್ಲ ಒಳ್ಳೆ ಕೆಲಸಗಳು ಮಾಡೋವಂಥ ವ್ಯಕ್ತಿ ಯಾಕೆ ಸುಮ್ಮನೆ ಅವರು ಆಂಧ್ರದವರು ಅವರು ಇವರು ಅಂತ ಹೇಳ್ತಿರೋದು ಭಾಳ ಸುಳ್ಳು ಇದು. ಅವರು ಫ್ಯಾಮಿಲಿ ಮ್ಯಾಟ್ರೆ, ಅವ್ರ ಅಣ್ಣ ತಮ್ಮ ವಿಚಾರ ಏನು ಮಾತಾಡಿದಿರ್ಬೋದು. ಆದ್ರೂ ಯಾರು ನಮ್ಮ ನಡಿಮಧ್ಯ ಮನುಷ್ಯನು ಇದು ಸುಳ್ಳು ಮಾಡೋಕ್ಕೆ ಮಾಡ್ತಾಯಿದ್ದಾರೆ.
ಇಲ್ಲಿದ್ದ ತಾತನ ಮಠಕ್ಕೆ ಬಂದು ಹೋಗೋರು. ಆದ್ರೂ ನಾವು ಜ್ವರ ಬಂದ್ರೂ ಕೆಮ್ಮು ಬಂದ್ರೂ ಸಣ್ಣ ಮಕ್ಳಿಗಾದ್ರೂ ಬಂದ್ರೂ ಒಳ್ಳೇದಾಗುತ್ತೆ. ಮಠ ಒಂದು ಸುತ್ತು ತಿರುಗಿ ತಾತನವ್ರು ಕೇಳಿದ್ರೆ ಒಳ್ಳೇದಾಗ್ತೈತೆ. ಅದಕ್ಕೋಸ್ಕರ ಅಂಥ ಕೆಟ್ಟ ಕೆಲಸ ಮಾಡೋ ತಾತನವರೇ ಅಲ್ಲ. ಆದ್ರೂ ಯಾರೋ ಕಿಡಿಗೇಡಿಗಳು ಇದು ತಾತನವ್ರು ಮಾಡ್ತಿರೋಂಥ ಸಮಾಜ ಸೇವೆ ಮಾಡೋವಂಥ ಸಹಿಸ್ಕೊಳ್ಳಾರದೆ ಇಂಥ ಸೃಷ್ಟಿ ಮಾಡಿರ್ಬೋದು ಇಂಥ ಸುದ್ದಿ. ಅಣ್ಣ, ಈಗ ಸ್ವಾಮಿಗಳದ್ದು, ಈಗ ಜಮ್ಮಣ್ಣ ತಾತ ಸ್ವಾಮಿಗಳದ್ದು ಈಗ ಒಂದು ಚಾನಲಲ್ಲಿ ಈಗ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಸುದ್ದಿ ಆಗಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಹೌದು ಸರ್, ನಾವು ಆ ನ್ಯೂಸ್ ನೋಡಿ ನಮಗೆ ತುಂಬ ನೋವಾಯಿತು. ಯಾಕಂತಂದರೆ ಅವರ ಒಂದು ವಿಚಾರದಲ್ಲಿ ಒಂದು ಗಲಾಟೆ ಆಗಿರೋದಂತೂ ನಿಜ. ಅವರ ನಿಜ ಏನಂತಂತಂದರೆ ಅವರ ಫ್ಯಾಮಿಲಿ ಒಂದು ವಿಷಯದಲ್ಲಿ ಆ ಒಂದು ರಕ್ತ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರದ ಜಗಳ ಆಗಿರೋದಂತೂ ನಿಜ. ಆ ಒಂದು ಜಗಳನ ಬೇರೆ ಒಂದು ರೀತಿಯಲ್ಲಿ ತಗೊಂಡೋಗಿ ಅವರು ಯಾವುದೇ ಒಂದು ಬೇರೆ ಒಂದು ಸಂಬಂಧ ಇದೆ, ಅನೈತಿಕ ಸಂಬಂಧ ಇದೆ ಅಂತಂತೇಳಿ ಆ ಒಂದು ವಿಚಾರಗಳನ್ನು ಅವ್ರು ಇಟ್ಕೊಂಡು ಮಾಡಿದಾರಲ್ಲ, ಇದು ತುಂಬ ಅಕ್ಷಮ ಅಪರಾಧ. ಯಾಕಂತಂದರೆ ಅವರು ಆ ಥರ ವ್ಯಕ್ತಿಗಳೇನೇ ಅಲ್ಲ. ಯಾಕಪ್ಪ ಅಂತಂದರೆ ಅವರು ಪ್ರತಿ 27 ವರ್ಷದಿಂದ ಅವರು ಶ್ರೀ ಜಮ್ಮಣ್ಣ ತಾತ ರಥೋತ್ಸವವನ್ನು ಇಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಮಹಿಳೆಯರಿಗೆ ಅವರಿಗೆ ಉಡಿ ತುಂಬುವುದರ ಮೂಲಕ ಅವರಿಗೆ ಸೀರೆ ಕುಬ್ಸ ಅವರಿಗೆ ಉಡಕ್ಕೆ ಹಾಕೋದ್ರ ಪ್ರತಿ ವರ್ಷ 1000 ಮಹಿಳೆಯರಿಗೆ ಅವರು ಉಡಕ್ಕೆ ಹಾಕಿದ್ರ ಮೂಲಕ ಅವರು ಉಡಿ ತುಂಬುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಅವರು ಅನೈತಿಕ ಸಂಬಂಧ ಅಂತೇಳಿ ಏನು ನ್ಯೂಸ್ ಏನಿದೆಲ್ಲ ಆ ಒಂದು ನ್ಯೂಸ್ನಲ್ಲಿ ಏನಿದೆಲ್ಲ ಅದು ತುಂಬ ಆ ನ್ಯೂಸ್ ದೂರ ಅಂತೇಳಿ ನಾವು ಹೇಳ್ಬೇಕು. ಯಾಕಂತಂದ್ರೆ ಅವರು ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡುವಂಥ ವಿಷಯದಲ್ಲಿ ಮಹಿಳೆಯರಿಗೆ ಅವರು ಆ ಥರ ಒಂದು ಕೆಟ್ಟ ಮನೋಭಾವ ಅವ್ರ ಹತ್ರ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವಿಶೇಷವಾದ ಮಾತು. ಮತ್ತೆ ಇನ್ನೊಂದ್ರೆ ಅವರಿಗೆ ಜಾತಿ ಧರ್ಮ ಭೇದ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾವುದೇ ವಿಷಯದಲ್ಲಿ ಇಡೀ ರಾತ್ರಿ ಹೊತ್ತು ಯಾರ್ಯಾರು ಬಂದು ಸ್ವಾಮಿ ಈ ಥರ ನಮಗೆ ಕಷ್ಟ ಇದೆ ಸುಖ ಇದೆ ಅಂತೇಳಿ ಕಷ್ಟ ಇದೆ ಅಂತ ಸಂದರ್ಭದಲ್ಲಿ ಅವರು ಒಂದು ಕೈಲಾದಷ್ಟು ಸಹಾಯವನ್ನು ನೀಡಿ ಅವರ ಒಂದು ಕಷ್ಟವನ್ನು ನಿವಾರಿಸುವಂಥ ಕೆಲಸ ಅವರು ಸ್ವಾಮೀಜಿಯವರು ಇದುವರೆಗೆ ಮಾಡ್ಕೊಂತಾನೆ ಬಂದಿದ್ದಾರೆ. ಆ ಒಂದು ವಿಷಯ ಈ ಎಲ್ಲ ಒಂದು ಸಮಾಜಮುಖ ಕಾರ್ಯಗಳಲ್ಲಿ ನಾವು ಸಾಕಷ್ಟು ಅವ್ರನ್ನ ಒಂದು ಕಾರ್ಯಕ್ರಮ ಕರ್ಕೊಂಡು ಹೋದಾಗ ಅವರ ಒಂದು ಕೈಲಾದಷ್ಟು ಸಹಾಯವನ್ನು ನೀಡಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವವುಳ್ಳವರು ಶ್ರೀ ಜಮ್ಮಣ್ಣ ಸ್ವಾಮಿ ಅವರು. ಈ ಒಂದು ವಿಷಯದಲ್ಲಿ ಅವರು ಸಹಿಸಲಾರದೆ, ಅವರ ಒಂದು ಏಳಿಗೆ ಸಹಿಸಲಾರದೆ, ಅವರೊಂದು ಸಮಾಜಮುಖಿಯನ್ನು ಸಹಿಸಲಾರದೆ, ಅವರ ಒಂದು ಅಡ್ಡದಾರಿಯಲ್ಲಿ ಹಿಡಿಬೇಕು, ಅವರು ಹೆಂಗನ ಮಾಡಿ ಅವ್ರನ್ನ ತೇಜವಧೆ ಮಾಡ್ಬೇಕಂತಂತೇಳಿ ಅವ್ರಿಗೆ ಒಂದು ಹೆಸರಿಗೆ ಕೆಟ್ಟ ಕೆಲಸ ಮಾಡ್ಬೇಕಂತಂತೇಳಿ ಈ ಒಂದು ಇದಕ್ಕೆ ಅವರು ಒಂದು 3ನೇ ವ್ಯಕ್ತಿಗಳು ಮಾಡಿದಂಥ ಒಂದು ಸುದ್ದಿಯನ್ನು ಇದನ್ನ ನಾವು ಕೆಟ್ಟು ಸುಳ್ಳು ಅಂತೇಳಿ ನಾವು ಈ ಗ್ರಾಮಸ್ಥರಿಂದ ನಾನು ಹೇಳ್ತಾ ಇದ್ದೀನಿ. ಅಣ್ಣ, ನಿಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತೇಳಿ ತಮಿಳುನಾಡು ಗ್ರಾಮಸ್ಥರು. ಅಣ್ಣ, ಇಲ್ಲಿ ಮೊನ್ನೆ ಸ್ವಾಮಿಗಳು ಜಮ್ಮಣ್ಣ ತಾತ ಸ್ವಾಮಿಗಳದ್ದು ಒಂದು ವಿಡಿಯೋ ಆಗಿದೆ. ಇದರದ್ದು ನೀವು ವಿಡಿಯೋ ನೋಡಿದ್ದೀರಾ? ಹಾಂ, ನೋಡಿದ್ವಿ ಸರ್. ಮತ್ತು ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಇದ್ರ ಬಗ್ಗೆ ತಾತನರ ಬಗ್ಗೆ ಏನು ಅಪಪ್ರಚಾರ ಏನಂತ ಸಡ್ಡೆ ಕೆಲಸಗಳು ಮಾಡೋದು ಉದ್ದೇಶನೇ ಇಲ್ಲ ಸರ್. ನಾವು ಭಾಳ ದಿನದಿಂದ ಭಕ್ತಿ ಬರ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲಿ ನಮ್ಮದು ಕೋನಾಪುರ ಅಂತೇಳಿ 24 ಗಂಟೆ ನಾವು ಅಕ್ಕಪಕ್ಕ ಜಮೀನು ಇಳಿಸ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಭಕ್ತಾದರು ಹೋಗೋರು ಬರೋರು ಫುಲ್ಲ ಬರ್ತಾರ. ಗುರುವಾರ ಭಾನುವಾರ ಆತೊಂದು ಸೇವೆ ಮಾಡ್ತಾ ಇದ್ದಾರೆ ಅವರು. ತಾತ ಸಮಾಜ ಸೇವೆ ಮಾಡಿ ನೋಡಿ ಸಹಿಸ್ಕಲಾರ್ದ ಇಂಥವೆಲ್ಲ ಕೆಲವು ಜನ ಹುಟ್ಟಿಸಿದ್ದಾರ. ಮತ್ತು ಇದು ರಾಜ್ಯ ಕುತಂತ್ರ ಸಹಿತ ಹುಟ್ಟಿಸಿರ್ಬೋದು. ಆ ತಾತ ಬಗ್ಗೆ ಅಂಥದ್ದು ಏನಿಲ್ಲ. ದಾನ ಧರ್ಮ ಜಗ್ಗಿ ಮಾಡ್ತಾರೆ. ಎಲ್ಲ ಮೆದುಗಳಿಗೆ ಹೋಗ್ತಾರೆ. ಮೆದುಗೆ ಹೋದಾಗ ಮತ್ತೆ ಸುಮ್ಮನೆ ಬರೋದಿಲ್ಲ, ದಾನ ನೀಡಿ ಬರೋದು. ಯಾರನ್ನ ಸಾವು ಸಂಸ್ಕಾರಕ್ಕೆ ಹೋಗ್ತಾರೆ, ಅದಕ್ಕೆ ಸಹಾಯ ಮಾಡ್ತಾರ. ಮತ್ತು ಯಾರನ್ನ ನಾಮಕರಣಕ್ಕೆ ಹೋಗ್ತಾರೆ. ಎಲ್ಲ ಫಂಕ್ಷನ್ಗೂ ಅಂಬೇಡ್ಕರ್ ಜಯಂತಿಗೆ, ವಾಲ್ಮೀಕಿ ಜಯಂತಿಗೆ ಇಂಥದ್ದು ಎಲ್ಲ ದಾನ ಧರ್ಮ ಮಾಡ್ತಾರೆ. ತಾತನರ ಬಗ್ಗೆ ಏನೇನೇನು ಅಪಪ್ರಸಂಗ ಏನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರಂಬ ಭಾವನೆ ಇಲ್ಲ ಸರ್. ಶಿವರಾತ್ರಿ ಜಾಗರಣೆ ದಿನ 1000 ಜನಕ್ಕೆ ಒಡೆಯಕ್ಕೆ ಹಾಕ್ತಾರ. 1000 ಜನಕ್ಕೆ ಹೊಸ ಬಟ್ಟೆ ಸೀರೆಗಳು ತರ್ತಾರ. ಒಡೆಯಕ್ಕೆ ಹಾಕಿ ಅಕ್ಕ ತಂಗರು ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಮಾಡಿ ಕಳಿಸ್ತಾರ. ಮತ್ತು ಅವ್ರ ಮದುವೆಗಳಿಗಾಗಲಿ ಎಲ್ಲ ಫಂಕ್ಷನ್ಗಳಾಗಲಿ, ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿ, ಬಸವ ಜಯಂತಿ ಎಲ್ಲ ಸಾವು ಸಂಸ್ಕಾರಕ್ಕೆ ಎಲ್ಲರಿಗೂ ಹೋಗಿ ದಾನ ಧರ್ಮ ಮಾಡ್ತಾರ. ಆ ಮಾರಿದ್ದು ನೋಡಿ ಎಲ್ಲರೂ ಜನ ಮತ್ತು ಸ್ವಾಮಿ 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 ಅಂತಾನೆ ಭಾವಿಸ್ಕೊಂತ ಇದಾರ. ಅದು ನೋಡಿ ಸಹಿಸ್ಕಲಾರ್ದವ್ರು ಈ ತಾತನ ಮೇಲೆ ಅಪಪ್ರಚಾರ ಮಾಡಿ ದೂರ ಮಾಡಿಬಿಟ್ರೆ, ಇಂಥ ಅಪಪ್ರಚಾರ ಮಾಡಿಬಿಟ್ರೆ ಜನ ಯಾರು ಕರೆಯೋದಿಲ್ಲ. ಅವ್ರ ಸ್ಥಾನಕ್ಕೆ ನಾವು ಮುಂದಕ್ಕೆ ಬೆಳೆಯೋಕ್ಕಾಗ್ತೈತಲ್ಲ ಅಂತ ಉದ್ದೇಶಪೂರ್ವವಾಗಿ ನಡಿಮದ್ದಿ ಮನುಷ್ಯರು
ಹುಡ್ಸಿದಾರ. ಅವ್ರು ಏನು ಸಣ್ಣ ಪುಟ್ಟ ಮಾಮೂಲು ಫ್ಯಾಮಿಲಿ ಆಸ್ತಿ ವಿಚಾರದಾಗ ಇರ್ಬೋದು, ಹಂಗೇನೇನಿದ್ರೆ ಅವರು ಅಪೋಸಿಟ್ ಅವರು ಕಂಪ್ಲೇಂಟ್ ಕೊಡ್ಬೋದಿತ್ತು, ಇಲ್ಲ ತಾತ ಆಗಲಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅವ್ರವ್ರು ಚೆನ್ನಾಗಿದ್ದಾರೆ, ಏನು ದೋಷ ಇಲ್ಲ. ಇವು ಸುಮ್ಮನೆ ನಡಿಮಧ್ಯೆ ರಾಜಪುತಾಂತರಲಿದ್ದ ಮಾಡಿರೋ ಬದುಕಿದು. ಇಲ್ಲ ಅವ್ರಿಗೆ ಸಹಿಸ್ಕೊಲಾರ್ದ ನೋಡಿ ಸಮಾಜ ಸೇವೆ ಮಾಡಿದ್ದು ನೋಡಿ ಸಹಿಸ್ಕೊಲಾರ್ದ ಇಂಥವೆಲ್ಲ ಸೃಷ್ಟಿ ಮಾಡ್ತಾರೆ ಸರ್. ಇವೆಲ್ಲ ಸುಳ್ಳು. ತಾತ ಬಗ್ಗೆ ಅನುಮಾನ ಇಲ್ಲ. ನಾವು ಸಣ್ಣ ಮಾರಣ ಅಂತ, ನಾವು ಕೋನಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಎಷ್ಟು ವರ್ಷ ನೀವು ಇಲ್ಲಿ ಭಕ್ತರಾಗಿದ್ದೀರಿ? ನಾವು PNB ಬ್ಯಾಂಕ್ 2 ಸಲ ಉಪಾಧ್ಯಕ್ಷರು, ಮತ್ತೆ USS ಬ್ಯಾಂಕ್ 2 ಸಲ ಉಪಾಧ್ಯಕ್ಷರು. ನಾವು ಇಲ್ಲಿಗೆ ನಮ್ಗೆ 54 ವರ್ಷ ವಯಸ್ಸು. ತಾತಂತಾಗ ಬಂದು ಒಂದು 20 ವರ್ಷಲಿದ್ದ ಬರ್ತಾ ಇದ್ದೀವಿ. ಅಂತ ಸುದ್ದಿನೇ ಇಲ್ಲ ನಮ್ಗೆ. ಅಕ್ಕಪಕ್ಕ ಜಮೀನು ಎಲ್ಲ ವಿಚಾರ ತಾತನ ಬಗ್ಗೆ ನಮ್ಗೆ ಗೊತ್ತು. ತಾತನ ಬಗ್ಗೆ ಯಾವ್ದು ಕೆಟ್ಟ ಹೆಸರು ಇಲ್ಲೇ ಇಲ್ಲ.